ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಂಡೋರ್ ಪ್ಲಾಂಟ್ಸ್. ಈ ಗಾರ್ಡನ್ಸ್ನ ಮಾರ್ತಾ ಇದನ್ನ ಸ್ವಲ್ಪ ತಗೊಂಡೆ ಅಂತ ಸರಿ ಸಫಾರಿ ನೋಡಿದೆ ಅಂತ ವರ್ಕ್ ಅದ್ರ ಜೊತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಚಾನಲ್ ನೇಮ್ ಬಂದು ಪರಿಮಳ ಮೆಮೊರೀಸ್ ವ್ಲಾಗ್ಸ್ ಅಂತೇಳಿ. ಇನ್ನು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಊಟಿಗೆ ಹೋದಾಗ ಏನು ವಿಡಿಯೋಸ್ ಹಾಕಿದ್ದೀನೋ ಅದನ್ನ ಪಾರ್ಟ್ ವೈಸ್ ಹಾಕ್ತಾ ಇದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಪೋಸ್ಟ್ ಆಗಿದೆ. ಇದು ಪಾರ್ಟ್ 3 ವ್ಲಾಗ್ಸು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕುನ್ನೂರ್ಗೆ ಹೋಗಿದ್ವಿ, ಬಟ್ ಫಾಗು ತುಂಬ ಮಳೆ ಇರೋದ್ರಿಂದ ಯಾವುದೇ ರೀತಿ ಪ್ಲೇಸಸ್ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಅಲ್ಲಿಂದ ಬಂದುಬಿಟ್ಟು ಊಟಿಲಿ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ನಾವು ಬಂದಿರೋದು ಬೊಟಾನಿಕಲ್ ಗಾರ್ಡನ್ಗೆ. ಆ ಗಾರ್ಡನಿಂದ ಔಟ್ಸೈಡ್ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಮಾರ್ತಾಯಿದ್ರು. ತುಂಬ ರೀಸನಬಲ್ ಪ್ರೈಸ್ಗೆ ಮಾರ್ತಾಯಿದ್ರು. ನಾವು ಕೂಡ ತೊಗೊಂಡ್ವಿ ಒಂದಷ್ಟು. ಸೊ ಇವಾಗ ಗಾರ್ಡನ್ ಒಳಗಡೆ ಎಂಟ್ರಿ ಆಗಬೇಕು. ಈ ಗಾರ್ಡನ್ ಸಿಟಿ ಸೆಂಟ್ರಲ್ಲೇ ಇದೆ. ಇದರ ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್. ಕೆಲವೊಮ್ಮೆ ವೇರಿ ಆಗುತ್ತೆ, ಅಂದರೆ ಫ್ಲವರ್ ಶೋ ಏನಾದರೂ ಅರೇಂಜ್ ಮಾಡಿದಾಗ 150 ಆಗುತ್ತೆ. ನಾರ್ಮಲ್ ಡೇಸಲ್ಲಿ 100 ಇರುತ್ತೆ. ಸೊ ಟಿಕೆಟ್ ತೊಗೊಂಡು ಹೋಗ್ಬೇಕು ಒಳಗಡೆ. ಮತ್ತು ಟಿಕೆಟಲ್ಲೇ ಮೆನ್ಷನ್ ಮಾಡಿದ್ದಾರೆ ಈ ಗಾರ್ಡನ್ನ ಹೈಲೈಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ಫಸ್ಟು ನಮಗೆ ಸ್ಟಾರ್ಟಿಂಗ್ ಸಿಗೋದೆ ಗ್ಲಾಸ್ ಹೌಸು. ಇದರಲ್ಲೇನು ಅಂಥ ವಾವ್ ಅನ್ನಂಗೆ ಏನಿಲ್ಲ. ಕೆಲವೊಂದು ಫ್ಲವರ್ ಪಾಟ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಸ್ವಲ್ಪ ಕಲರ್ಫುಲ್ ಫ್ಲವರ್ಸ್ ಇದೆ. ಅದು ಬಿಟ್ಟರೆ ಇನ್ನು ಆ ಥರದ್ದೇನಿಲ್ಲ. ತುಂಬ ಹಳೆಯ ವರ್ಷದ ಒಂದಷ್ಟು ಬೋನ್ಸಾಯಿ ಗಿಡಗಳಿಟ್ಟಿದ್ದಾರೆ. ಈ ಗಾರ್ಡನ್ ಮೇಯ್ನ್ ಹೈಲೈಟ್ಸ್ ಅಂದರೆ 20 ಮಿಲಿಯನ್ ವರ್ಷದಷ್ಟು ಹಳೆಯ ಒಂದು ಮರದ ಪೀಸ್ನ ಇಟ್ಟಿದ್ದಾರೆ. ಅದನ್ನು ನಾವು ಈಗಲೂ ನೋಡ್ಬೋದು. ಇದೆ ಅದು. ಅದಾದಮೇಲೆ ಇದು 22 ಎಕರೆಯಲ್ಲಿದೆ. ಅಂದರೆ ತುಂಬ ದೊಡ್ಡ ಪಾರ್ಕ್ ಆದ್ರೂ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂದೆ ಹೋದರೆ ರೇರ್ ಮರಗಳಲ್ಲಿ ರುದ್ರಾಕ್ಷಿ ಮರ ಮತ್ತು ಒಂದಷ್ಟು ಹಳೆಯ ಮರಗಳು ಕೂಡ ಇಲ್ಲಿ ನೋಡ್ಬೋದು. ತುಂಬ ವಿಶಾಲವಾದ ಲಾನ್ ಕೂಡ ಇದೆ ಇಲ್ಲಿ.
ಗಾರ್ಡನ್ನ ಔಟ್ಸೈಡ್ ಈ ಥರ ಫ್ಲವರ್ಸ್ನ ಮಾರ್ತಾ ಇರ್ತಾರೆ. ಒಂಥರ ಮಿನಿ ಸೂರ್ಯಕಾಂತಿ ಥರ ಇರುತ್ತೆ ನೋಡಲಿಕ್ಕೆ. ಇದು ಹಾಗೆ ಇಟ್ಟರೆ ಒಂದು 20 ಡೇಸ್ ಫ್ರೆಶ್ ಆಗಿರುತ್ತೆ. ಈ ಹೂವಿನ ಸ್ಪೆಷಾಲಿಟಿ ಅದು. ಸೊ ನಾನು ನೋಡಿದ್ದಷ್ಟೇ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಾನು ನೆಕ್ಸ್ಟ್ ಬಂದಿದ್ದೆ ಟ್ರೀ ಪಾರ್ಕ್ ಅನ್ನೋ ಪ್ಲೇಸ್ಗೆ. ಇಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ನೋಡ್ಬೋದು, ಹಾಗೆ ಒಂದು ವ್ಯೂ ಪಾಯಿಂಟ್ ಕೂಡ ನೋಡ್ಬೋದು. ಫೈನ್ ಫಾರೆಸ್ಟ್ ಏನಿದೆ ಸೇಮ್ ಅದೇ ಥರ ಬರುತ್ತೆ, ಬಟ್ ನಾವು ಅದಕ್ಕೆ ಹೋಗೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇದ್ರು ಅಂದ್ಬಿಟ್ಟು ನಾವು ಫೈನ್ ಫಾರೆಸ್ಟ್ ಸ್ಕಿಪ್ ಮಾಡಿದ್ವಿ. ಸೊ ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ. ಸೇಮ್ ಅಲ್ಲಿ ಏನು ಮರಗಳಿರುತ್ತೋ ಇಲ್ಲೂ ಅದೇ ಮರ ಮತ್ತು ವ್ಯೂಸ್ ಎಲ್ಲ ಇರುತ್ತೆ. ಸ್ವಲ್ಪ ಮರಗಳ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದರೆ ನಮ್ಗೆ ಸಿಗೋದೇ ಶೂಟಿಂಗ್ ಸ್ಪಾಟ್ ಅನ್ನೋ ಪ್ಲೇಸು. ಸೊ ಇಲ್ಲಿ ತುಂಬ ಮೂವಿಗಳು ಶೂಟಿಂಗ್ ಆಗಿದೆ ಅಂತ ಇದನ್ನು ಶೂಟಿಂಗ್ ಸ್ಪಾಟ್ ಅಂತಲೇ ಕರೀತಾರೆ. ಸ್ವಲ್ಪ ಮೇಲೆ ಹತ್ಕೊಂಡು ಹೋಗಬೇಕು, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಮಳೆ ಇರೋದ್ರಿಂದ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾವು ಹೋಗಲಿಲ್ಲ. ದಾರಿಲಿ ಹಾಗೆ ನೋಡ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ರೋಡ್ ಸೈಡಲ್ಲಿ ನಮಗೆ ಆ್ಯಪಲ್ಲು, ಇಲ್ಲಿನ ಫೇಮಸ್ ಊಟ ಆ್ಯಪಲ್ಲು ಮತ್ತು ಕ್ಯಾರೆಟು, ಬೀಟ್ರೂಟು ಇದೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ಸೊ ಇದನ್ನು ಸ್ವಲ್ಪ ತೊಗೊಂಡು ನಾವಿಲ್ಲಿಂದ ಹೊರಟ್ವಿ. ಬರೋ ದಾರಿಲೇ ಈ ಥರ ಟೀ ಪ್ಲ್ಯಾಂಟೇಷನ್ ಎಲ್ಲ ಸಿಗುತ್ತೆ. ಅವರು ಸೊಪ್ಪನ್ನೆಲ್ಲ ಕಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾವು ಕೇಳ್ಕೊಂಡ್ವಿ ಒಂದೆರಡು ಫೋಟೋ ತೊಗೋತೀವಿ ಅಂತ. ಸರಿ, ಅವ್ರು ಓಕೆ ಅಂತ ಪರ್ಮಿಷನ್ ಕೊಟ್ಟರು. ನಾವಿಲ್ಲೊಂದಷ್ಟು ಫೋಟೋಸ್ ತೊಗೊಂಡ್ವಿ. ನಾವು ಇಲ್ಲಿಂದ ಹೊರಟ್ವಿ, ನಮಗಿನ್ನ ಟೈಮ್ ಇತ್ತು. ಸೊ ಹಂಗಾಗಿ ನಾವು ಮಧುಮಲೆ ಎಲಿಫೆಂಟ್ ಕ್ಯಾಂಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಅದ್ರ ವಿಡಿಯೋ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ನಮಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸುಮಾರು ಪ್ರಾಣಿಗಳು ನೋಡೋಕ್ಕೆ ಸಿಕ್ತು. ಬಟ್ ಆ ಕಡೆಯಿಂದನೂ ಅಷ್ಟೇ ತುಂಬ ಬೈಸನ್ಸು, ನವಿಲು, ಸುಮಾರು ಪ್ರಾಣಿಗಳು ನೋಡಿದ್ವಿ. ಒಂಥರ ಮಿನಿ ಸಫಾರಿ ನೋಡ್ದಂಗೆ ಆಯಿತು. ತುಂಬ ಖುಷಿಯಾಗಿತ್ತು ಆ ರೋಡ್ ಟ್ರಿಪ್ ಆ್ಯಕ್ಚುಲಿ. ಅದಾದಮೇಲೆ ಒಂದಷ್ಟು ಗಿಡಗಳು ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಂಡ್ವಿ ಅಂತ ನಾನು ಹೇಳಿದ್ದೆ. ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. 10 ಗಿಡಕ್ಕೆ ನಾವು 800 ರೂಪೀಸ್ ಪೇ ಮಾಡಿದ್ವಿ. ಈ ಗಿಡಗಳು ಚೆನ್ನಾಗಿ ಬರಬೇಕು, ಹೆಲ್ದಿಯಾಗಿ ಬರಬೇಕು ಅಂತಂದರೆ ಆನಿಯನ್ ಸಿಪ್ಪೆನ ನೀರಲ್ಲಿ ನೆನೆಸ್ಬಿಟ್ಟು ಅದ್ರ ವಾಟ್ರ್ ಹಾಕಬೇಕು. ಮತ್ತು ಯಾವುದಾದ್ರು ಮನೇಲಿ ಹಳೆ ಟ್ಯಾಬ್ಲೆಟ್ಸ್ ಇದ್ದರೆ ಅದನ್ನು ಒಂದು ಗಿಡದ ಹತ್ರ ಇಡಬೇಕು ಅಂತ ಕೂಡ ಹೇಳಿದ್ರು. ನೋಡೋಣ ಈ ಟಿಪ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ವರ್ಕ್ ಆದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.